ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಇತ್ತೀಚೆಗೆ ತುತ್ತು ಅನ್ನಕ್ಕಾಗಿ ಬೀದಿಗಿಳಿದು 60 ವರ್ಷದ ವೃದ್ಧ CS ವಿಶ್ವನಾಥ ಬಾಬು ಎಂಬಾತ ಬೇಡಿಕೊಳ್ಳುತ್ತಿರುವ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಈ ಸುದ್ದಿ ನೀವೆಲ್ಲ ನೋಡಿರಬಹುದು. ಈ ಸುದ್ದಿಗೆ ಇಂದು ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಆಸ್ತಿಗಾಗಿ ಹೆಂಡತಿ ಮಕ್ಕಳನ್ನೇ ಹೊರಹಾಕಿದ ವೃದ್ಧ ಅನ್ನಕ್ಕಾಗಿ ಬೇಡಿಕೊಳ್ಳುವ ನಾಟಕ ಆಡಿದ್ದಾನೆ ಅಂತ ಇಂದು ಆತನ ಪತ್ನಿ ರಾಧಮ್ಮ ಆರೋಪಿಸಿದ್ದಾರೆ. ಹಾಗಾದ್ರೆ ವಿಶ್ವನಾಥ ಬಾಬು ಅವರ ಪತ್ನಿ ರಾಧಮ್ಮ ಏನು ಹೇಳಿದ್ರು ಅಂತ ನೀವೇ ಕೇಳಿ. ನಮ್ಮಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು 22ನೇ ಇಸ್ವಿಯಲ್ಲಿ ನನ್ನನ್ನು ಬಿಟ್ಟು ಹೋದ್ರು. ಓಕೆ. ಇದಕ್ಕೆ ಮೂಲ ಕಾರಣ ಏನಂದರೆ, ನಮ್ಮ ಮಾವ ಶ್ರೀನಿವಾಸ ಚಿತ್ತಾರದ CN ಶ್ರೀನಿವಾಸ ಅಯ್ಯನವರು ನಮ್ಮ ಮೈದ ರಘುನಾಥನ್ ಅವರು ನಮ್ಮ ಮಾವನ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕಾಗಿ ಅಂತ ಕರ್ಕೊಂಡೋಗ್ಬಿಟ್ಟು ವೀಲ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆಸ್ತಿನ ಅವ್ರ ಹೆಸರಲ್ಲಿ ಮಾಡಿಸ್ಕೊಂಡಿರ್ತಾರೆ. ಅದು 2011-12ನೇ ಇಸ್ವಿಯಲ್ಲಿ ಮಾಡಿಸ್ಕೊಂಡಿರೋದು. ಅದು ನಮ್ಮ ಮಾವನ ಗಮನಕ್ಕೂ ನಮ್ಮ ಯಾರ ಗಮನಕ್ಕೂ ಬಂದಿರೋದಿಲ್ಲ. 22ನೇ ಇಸ್ವಿ ಗೌರಿ ಹಬ್ಬ ಆ ಟೈಮ್ನಲ್ಲಿ ಗೊತ್ತಾಗಿದೆ ನಮ್ಮ ಮಾವನಿಗೆ. ನಮ್ಮ ಮಾವ ಬಂದು ನಮ್ಮ ಯಜಮಾನ್ರ ಮುಂದೆನೇ ಸತ್ಯ ಹೇಳಿದ್ರು. ಒಂದು ಶನಿಮಾಸ ದೇವಸ್ಥಾನ ಕರ್ಕೊಂಡೋಗಿ ಪ್ರಮಾಣ ಮಾಡಿ ಹೇಳಿದ್ರು, ನಂಗೆ ಗೊತ್ತಿಲ್ಲದ್ರೆ ಮಾಡಿಬಿಟ್ಟಿದ್ದಾರೆ, ನಾನು ವೀಲ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತು ಒಂದು ವೀಲ್ ಬರೆಸ್ತಾ ಇದ್ದೀನಮ್ಮ ಅಂತ. ನಿಮ್ಮ ಇಷ್ಟ, ನಿಮ್ಮ ಆಸ್ತಿ ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದು ನಮಗೆ ಗೊತ್ತಿಲ್ಲ ಮಾವ ಅಂತ ನಾನು ಹೇಳಿ ಕಳಿಸಿದೆ ನಮ್ಮ ಮಾವನಿಗೆ. ನನ್ನ ಗಂಡನ ಸಮ್ಮುಖದಲ್ಲೇ ಇದೆಲ್ಲಾನು ನಡೆದಿದೆ. ನಮ್ಮ ಮಾವ ನಮ್ಮ ಗಂಡನ ಮುಂದೆನೇ ಹೇಳಿದ್ದಾರೆ. ದೇವರ ಮೇಲೆ ಪ್ರಮಾಣ ಮಾಡಿ ಶನಿವಾರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಹೇಳಿದ್ದಾರೆ ನನ್ನ ಮಾವ. ಹೇಳಿದ ತದನಂತರ ನನ್ನ ಮಾವ ಮತ್ತು ಬೇರೆ ವೀಲ್ ಮಾಡಿಸಿದ್ದಾರೆ. ಮಾಡಿಸೋದನ್ನು ರಘುನಾಥ್ ಅವರ ಮಗಳು CR ಪೂರ್ಣಿಮಾ ಮತ್ತು ಅವರ ರಘುನಾಥ್ ಅವರ ಹೆಂಡತಿ ಆದ ಶ್ರೀಮತಿ ಶೈಲಜಾ ಅವರು, ಅವ್ರ ಕಡೆಯವರು ಯಾರೋ ರಿಲೇಷನ್ಸ್ ದೇವಗಾನಹಳ್ಳಿ DN ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇವರೆಲ್ಲ ಸೇರಿಕೊಂಡು ಆ ವೀಲ್ ಕ್ಯಾನ್ಸಲ್ ಮಾಡಿಸಿರ್ತಾರೆ. ಆ ವೀಲ್ ಕ್ಯಾನ್ಸಲ್ ಆದಮೇಲೆ ಮತ್ತು ನಮ್ಮ ಮಾವ ಈ ಮಗಳು ಒಬ್ಬರು ಇದ್ದಾರೆ ಉಮಾದೇವಿ ಅಂತಂದ್ಬಿಟ್ಟು ಅವ್ರು ಕೋರ್ಟ್ ಮುಖಾಂತರ ಮತ್ತು ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಂಡು ಕೋರ್ಟ್ ಮುಖಾಂತರ ಆಸ್ತಿ ಎಲ್ರಿಗೂ ಪಾಲ್ ಮಾಡ್ತಾರೆ. ರಾಜಿ ಮೂಲಕ ಆಸ್ತಿನ ಸಮಾನವಾಗಿ ಹಂಚ್ಕೊಂಡಾದ್ಮೇಲೆ ನಮಗೆ ಗೊತ್ತಿಲ್ಲ ಇದನ್ನು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ನನ್ನ ಗಂಡನ ಕಡೆಯಿಂದ ಒಂದು ನೋಟಿಸ್ ಕಳಿಸಿದ್ರು, KVT ಅಂತ ಅಂದ್ಬಿಟ್ಟು. KVT ಕಳಿಸಿದಾಗ ನಾನು ನನ್ನ ಅದರಲ್ಲಿ ನೋಡಿದೆ, ಓದಿ ಎಲ್ಲ ನೋಡಿದೆ. ನನ್ನ ಗಂಡನಿಗೆ ಕೆಲವು ಕಡೆ ದಾರಿಯೆಲ್ಲ ನೋಡಿಸಿರ್ಲಿಲ್ಲ ನಮಗೆ. ಅದಕ್ಕಾಗಿ ನನ್ನ ಗಂಡನ ಬಳಿ ಕೇಳಬೇಕು ಅಂತ ನನ್ನ ಗಂಡ ನನ್ನನ್ನು 22ನೇ ಇಸ್ವಿಯಲ್ಲೇ ನಮ್ಮನ್ನು ಬಿಟ್ಟು ಹೋದ್ರು. ಕೇಳಿದ್ರಲ್ಲ, ಈ ರಾಧಮ್ಮ ಅವರ ಪತಿ ವಿಶ್ವನಾಥ ಬಾಬು ಇದ್ದಾರಲ್ಲ, ಇವರ ತಂದೆ ಶ್ರೀನಿವಾಸಯ್ಯ ಅಂತ. ಇವರದು ಚಿತ್ತಾರದ ಕುಟುಂಬ. ಈ ಕುಟುಂಬ ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಶ್ರೀಮಂತ ಕುಟುಂಬ. ಹಾಗಾಗಿಯೇ ನಗರದ ಆಯಕಟ್ಟಿನ ಜಾಗಗಳಲ್ಲಿ ಅಪಾರ ಆಸ್ತಿ ಇಂದಿಗೂ ಇದೆ. ಶ್ರೀನಿವಾಸಯ್ಯ ಅವರಿಗೆ 2 ಗಂಡು 1 ಹೆಣ್ಣು ಮಗು ಇದ್ದು, ಹಿರಿಯ ಮಗನೇ ವಿಶ್ವನಾಥ ಬಾಬು. ಆದರೆ ಈ ಮನೆಯ ಕಿರಿಯ ಮಗನಾದ ರಘುನಾಥ್ ಎಂಬುವವರೇ ಈ ಮನೆಯ ಎಲ್ಲ ವಿಚಾರಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ರು ಎನ್ನುತ್ತಾರೆ ರಾಧಮ್ಮ. ಹಾಗಾಗಿಯೇ ಶ್ರೀನಿವಾಸಯ್ಯರನ್ನ ಕರೆದೊಯ್ದು ಆಸ್ತಿ ಬರೆಸಿಕೊಂಡಿದ್ರಂತೆ. ನಂತರ ವಿಷಯ ತಿಳಿದ ಶ್ರೀನಿವಾಸಯ್ಯ ವೀಲ್ ರದ್ದು ಮಾಡಿ ಮತ್ತೊಂದು ವೀಲ್ ಬರೆಸಿದ್ದಾರಂತೆ. ಈ ಮಾತನ್ನ ಹೇಳಿದ್ರು ರಾಧಮ್ಮ ಅವರೇ, ನೀವೇ ಕೇಳಿ. ನಮ್ಮ ಮಾವಂದೇನು ನಡೀತಾ ಇರಲಿಲ್ಲ. ಎಲ್ಲ ಯಜಮಾನಿಕೆ ಎಲ್ಲ CS ರಘುನಾಥನ್ ಅವರ ಯಜಮಾನಿಕೆನೇ ನಡೀತಾ ಇದ್ದಿದ್ದು. ಅವ್ರ ಕಡೆ ಅದಕ್ಕೆ ನಮ್ಗೆ ಗೊತ್ತಾದರೆ ನಾವೆಲ್ಲ ನೋಡಿ ಓದ್ತೀವಿ ಅಂತಂದು ನನ್ನ ಗಂಡನಿಗೆ ಓದು ಬರಹ ಬರೋದಿಲ್ಲ. ಆದ ಕಾರಣ ಅವರು ಉದ್ದೇಶಪೂರ್ವಕವಾಗಿ ಕರ್ಕೊಂಡೋಗಿ ಇಟ್ಕೊಂಡು ಸಹಿ ಮಾಡಿಸ್ಕೊಂಡಿದ್ದಾರೆ. ಆ ನೋಟಿಸ್ ಕಳಿಸಿದ್ಮೇಲೆ ನನ್ನ ಗಂಡನ ದಾರಿಯಲ್ಲಿ ಸಿಕ್ಕಿದಾಗ ನಾನು ಕೇಳೋದಕ್ಕೆ ಪ್ರಯತ್ನ ಪಟ್ಟೆ. ನೋಟಿಸ್ ಕಳಿಸಿದ್ದೀರಾ ಯಾಕೆ ಅಂತಂದು ಕೇಳೋದಕ್ಕೆ ಪ್ರಯತ್ನ ಪಟ್ಟಾಗ ರಘುನಾಥ್ ಅವರ ಹೆಂಡತಿ ಶೈಲಜಾ ಅವರು ಬಾಯಿಗೆ ಬಂದ ಅವಾಚ್ಯ ಶಬ್ದಗಳಿಂದ ಸೀರೆ ಬಿಚ್ಚಿ ಗುಪ್ತ ಜಾಗಕ್ಕೆ ಹೊಡಿತೀನಿ ಅಂತಂದು ಬೀದಿಯಲ್ಲಿ ನಿಂತು ಕೇಳಿ ನನ್ನನ್ನು ಹಿಂಸೆ ಮಾಡ್ತಾಯಿದ್ರು. ನನ್ನ ಗಂಡ ಆವಾಗೂ ನಂಗೆ ಉತ್ತರ ಕೊಡಲಿಲ್ಲ. ಆಯಿತು ಅಂತ ನಾವು ಸುಮ್ಮನೆ ಒಂದು ಲಾಯರ್ ಮುಖಾಂತರ ನಾನು ಹೋಗಿ ಕೇಳಿದೆ, ಇದನ್ನು ಕೊಟ್ಟು ಕಳಿಸಿದ್ದಾರೆ, ಏನು ಬೇಡ್ಬೇಕು ಸರ್ ಇದನ್ನು ಅಂತಂದು ಕೇಳಿದಕ್ಕೆ ಅವ್ರು ಇತ್ಕೊಂಡು ನಮ್ಮ ಮಕ್ಕಳಿದಾರಲ್ವ, ಒಂದು ಕೇಸ್ ಹಾಕೋ, ನಿನ್ಗೆ ದಾರಿ ಬೇಕು, ದಾರಿ ಇಲ್ದಿರ ಮುಂದೆ ನಿನಗೂ ಅನುಕೂಲವಿಲ್ಲ, ಯಾರಿಗೂ ಅನುಕೂಲ ಆಗಲ್ಲ, ದಾರಿಗಾದರೂ ನೀನು ಕೇಳು ಅಂತಂದರು.
ನನ್ನ ಮಕ್ಕಳ ಮುಖಾಂತರ ನನ್ನ ಮಕ್ಕಳು ಮೈನಾರಿಟಿ ಇಲ್ಲ ಅಂದ್ಬಿಟ್ಟು ಅವ್ರ ಮುಖಾಂತರ ನಾನು ಹೋಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಮೇಲೆ 1 ವರ್ಷಗಳ ಕಾಲ ನಾನು ಕೇಸ್ ನಡೆಸಿದ್ದೀನಿ. ಕೇಸ್ ನಡೆಸಿದ ನಂತರ ಪುರುಷೋತ್ತಮನವರು ಮಧ್ಯಸ್ಥಿಕೆ ವಹಿಸ್ಕೊಂಡು ಬಂದು ರಾಜಿ ಮಾಡ್ಕೊಳ್ರಿ ಅಂತಂದು ಹಲವಾರು ಬಾರಿ ನಮ್ಮ ಮನೆಯ ಬಳಿ ಬಂದಿದ್ದಾರೆ. ನಮ್ಮ ಹತ್ರ ದಾಖಲೆಗಳೆಲ್ಲ ಇದೆ ಅವ್ರು ಬಂದಿರೋದಕ್ಕೆಲ್ಲನೂ. ಆಮೇಲೆ ಅದನ್ನು ಸರಿ ಅಂತಂದು ನಾವು ಒಪ್ಕೊಂಡ್ವಿ. ಎಲ್ಲ ಕೊಡ್ತೀವಿ ಅಂದರೆ ಬೇರೆ ಕಡೆ ಎಲ್ಲ ಜಮೀನು ಇರೋದನ್ನೆಲ್ಲ ಮಾರ್ಕೊಂಡಿದ್ರು. ಅದ್ರ ಸಲುವಾಗಿ ಇದನ್ನೆಲ್ಲ ಕೊಡ್ತೀವಿ ಅಂತಂದರು. ನಾವು ಸುಮ್ಮನೆ ಆಗೋದ್ವಿ. ನಾವು ಕಾನೂನು ರೀತಿಯಲ್ಲಿ ನಮ್ಗೆ ಏನು ಬರುತ್ತೆ ಅಷ್ಟೇ ಸಾಕು ಅಂತ ನಾವು ಕಾನೂನಿಗೆ ಆದ್ಮೇಲೆ ಎಷ್ಟು ಕೊಡ್ತಾರೆ ಅಷ್ಟೇ ಸಾಕು ನಮಗೆ ಅಂತಂದ್ಬಿಟ್ಟು ನಾವು ಕಾನೂನಲ್ಲಿ ಓಡಾಡ್ತಾ ಇದ್ವಿ. ಅವ್ರು ಬಂದು ಇದೆಲ್ಲ ಮಾಡಿ ಮತ್ತು ಕಾನೂನಲ್ಲೇ ನ್ಯಾಯಾಲಯದಲ್ಲೇ ನಮಗೆ ಆಸ್ತಿಯನ್ನು ಬರೆದು ಕೊಟ್ಟು ಎಲ್ಲ ಮಾಡಿ ಆದಮೇಲೆ ನನ್ನ ಮಕ್ಕಳು ನನಗೆ ಹುಟ್ಟಿಲ್ಲ, ನನ್ನ ಮಕ್ಕಳು ನನ್ನವಲ್ಲ ಅಂತಂದು. ನಮಗೆ 1 ಗಂಡು 1 ಹೆಣ್ಣು. 2022ರಲ್ಲೇ ಪತ್ನಿ ಮತ್ತು ಮಕ್ಕಳನ್ನ ಬಿಟ್ಟು ತಮ್ಮನ ಮನೆಯಲ್ಲಿರುವ ವಿಶ್ವನಾಥ ಬಾಬು ಪತ್ನಿಗೆ ಅವಮಾನ ಮಾಡಬೇಕು ಎಂಬ ಉದ್ದೇಶದಿಂದಲೇ ಈ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋದು ರಾಧಮ್ಮ ಅವರ ಆರೋಪವಾಗಿದೆ. ಕೋರ್ಟ್ ಕಚೇರಿ ಅಂತ ಅಲೆದು ಪತಿಯಿಂದ ದೂರವಾದ್ರೂ ಆತನ ಚಿಕಿತ್ಸೆಗಾಗಿ ಹಣ ವೆಚ್ಚ ಮಾಡಿ ಎಲ್ಲವನ್ನೂ ತಾವೇ ನೋಡಿಕೊಂಡಿರುವುದಾಗಿ ರಾಧಮ್ಮ ಹೇಳುತ್ತಿದ್ದಾರೆ. ತಂದೆ ಮಾಡಿದ ಆಸ್ತಿ ಮಗನೇನೋ ಉಳಿಸಿಕೊಂಡ, ಆದರೆ ಮೊಮ್ಮಕ್ಕಳ ನಡುವೆ ಇದೀಗ ಆಸ್ತಿಗಾಗಿ ಕಿತ್ತಾಟ ನಡೆಯುತ್ತಿದ್ದು ಇದು ಬದುಕಿ ಬಾಳಿದ ಕುಟುಂಬ ಗೌರವಕ್ಕೆ ಧಕ್ಕೆ ತರುವಂತಿದೆ ಎಂದರೆ ಬಹುಶಃ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.